ಕಾಗವಾಡ ತಾಲೂಕಿನ ಉಗಾರ ಕೆಎಚ್ ಗ್ರಾಮದಲ್ಲಿ ಸರ್ಕಾರಿ ನಿಯಮಗಳು ಅಕ್ಷರಶಃ ಗಾಳಿಗೆ ತೂರುತ್ತಿವೆ. ಇಲ್ಲಿನ ಸಾಯಿ ಪ್ಯಾಲೇಸ್ ಹೋಟೆಲ್ನಲ್ಲಿ ವಾಣಿಜ್ಯ ಸಿಲಿಂಡರ್ ಬದಲಾಗಿ ಮನೆಗೆ ಬಳಸುವ ಡೊಮೆಸ್ಟಿಕ್ ಗ್ಯಾಸ್ ಅಕ್ರಮವಾಗಿ ಬಳಕೆಯಾಗ್ತಿದೆ. ನಮ್ಮ ವಾಹಿನಿಯಲ್ಲಿ ಈ ಬಗ್ಗೆ ವರದಿ ಪ್ರಸಾರವಾದರೂ ಸಹ ಆಹಾರ ನಿರೀಕ್ಷಕ ಸಂತೋಷ್ ಬುಡ್ಡರ್ ಅವರು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ. ಸಾರ್ವಜನಿಕರ ಹಕ್ಕನ್ನ ಹೋಟೆಲ್ ಮಾಲೀಕರು ಕಸಿದುಕೊಳ್ಳುತ್ತಿದ್ದರೂ ತಾಲೂಕಾಡಳಿತ ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಅಧಿಕಾರಿಗಳು ಹೋಟೆಲ್ ಮಾಲೀಕರ ಜೊತೆ ಕೈ ಜೋಡಿಸುತ್ತಿದ್ದಾರಾ ಅಥವಾ ಅವರ ಜೇಬು ತುಂಬಿದೆಯೇ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಬಲವಾಗಿ ಕೇಳಿ ಬರುತ್ತಿದೆ. ಇನ್ನಾದರೂ ಹಿರಿಯ ಅಧಿಕಾರಿಗಳು ಎಚ್ಚೆತ್ತು ಈ ಭ್ರಷ್ಟ ವ್ಯವಸ್ಥೆಗೆ ಬ್ರೇಕ್ ಹಾಕ್ತಾರಾ ಎಂದು ಕಾದು ನೋಡಬೇಕಿದೆ. ಗ್ಯಾಸ್ ರೀ ಮತ್ತೆ ಜನಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇವ್ರ ಹೋಟೆಲ್ಗೆ ಯೂಸ್ ಮಾಡಕ್ಕಾರ ಕಮರ್ಷಿಯಲ್ ಇಲ್ಲ ಸರ್. ನಾವು ತಗೊಂಡು ಒಂದು ತಿಂಗಳ 2 ತಿಂಗಳ ಆತ್ರಿ. ಈಗ ಆಮ್ಯಾಲ ಸಿಗ್ತೈತಿ ಏನೇ ಇಲ್ರಿ.